ಟು ಝೆಡ್ ವರ್ಷಾಚರಣೆ ಅಂಗವಾಗಿ ತಮಗೆ ರಂಜಾನ್ ದಿನದ ಶುಭಾಶಯ. ಅದೇ ರೀತಿ ರಾಜ್ಯ ಜನತೆಗೆ ರಂಜಾನ್ ಪರವಾಗಿ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಎಲ್ಲ ಮೊದಲು ನಾಡಿನಲ್ಲಿ ಸೌಹಾರ್ದಯುತವಾಗಿ ಸಮಾಜದಲ್ಲಿ ಶಾಂತಿಯ ಒಂದು ಬಾಳ್ವೆಯನ್ನು ಮಾಡಬೇಕು. ಇವತ್ತು ರಂಜಾನ್ನ ಈ ಒಂದು ಪವಿತ್ರವಾದಂಥ ದಿನಗಳಲ್ಲಿ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಎಲ್ಲ ಕುಟುಂಬಗಳು ಎಲ್ಲ ಸಮಾಜಗಳು ಒಂದು ಕುಟುಂಬದ ಥರ ಬಾಳ್ತಕ್ಕಂಥ ಒಂದು ಭಾವನೆಗಳು ಎಲ್ಲರಲ್ಲೂ ಇರಲಿ ಅಂತಕ್ಕಂಥದ್ದನ್ನು ಪ್ರಾರ್ಥನೆ ಮಾಡ್ತೀವಿ. ರಾಜ್ಯ ಜನತೆಗೆ ಏನು ಸಂದೇಶ ಕೊಡ್ತೀರಿ ದೇವೇಗೌಡರು ಸಾಹೇಬ್ರೆ? ಮೊಹಮ್ಮದ್ ಪೈಗಂಬರ್ ಅವರು ಏನು ಉಪದೇಶ ಮಾಡಿದ್ದಾರೆ, ಈ ಪವಿತ್ರವಾದ ಹಬ್ಬದಲ್ಲಿ ಹಿಂದಿನ ಎಲ್ಲ ನಿಮ್ಮ ತಪ್ಪುಗಳೇನಿದೆಯೋ ಅದನ್ನೆಲ್ಲ ಮರೆತು, ಏನಾದರೂ ನೀವು ಅನ್ಯಾಯಗಳು ಮಾಡಿದರೆ, ತಪ್ಪು ಮಾಡಿದರೆ ಎಲ್ಲರೂ ಮರೆತು ಈ ಪ್ರಪಂಚದಲ್ಲಿ ಮಾನವ ಜನಾಂಗ ಐಕ್ಯತೆ, ಸೌಹಾರ್ದತೆ ಎಲ್ಲರಿಂದ ಬಾಳ್ತಕ್ಕಂಥದ್ದಕ್ಕೆ ಈ ಪವಿತ್ರವಾದ ಉಪವಾಸ ಮಾಡಿ 1 ತಿಂಗಳು ಕಟ್ಟುನಿಟ್ಟಾಗಿ ಮಾಡ್ತಾರೆ. ಇಡೀ ವಿಶ್ವದಲ್ಲಿ ಎಲ್ಲ ಮುಸ್ಲಿಂ ಬಂಧುಗಳು ಒಂದೊಂದು ದೇಶದಲ್ಲಿ ಒಂದೊಂದು ಧರ್ಮಗಳೇ ಹೆಚ್ಚಿದೆ, ಒಂದೊಂದು ದೇಶದಲ್ಲಿ ಒಂದೊಂದು ಧರ್ಮಗಳು ಕಡಿಮೆ ಇರ್ಬೋದು. ಕೆಲವು ದೇಶದಲ್ಲಿ ಅರಬ್ ಕಂಟ್ರೀಸಲ್ಲಿ ಬರೀ ಇಸ್ಲಾಂ ಮುಖ್ಯಸ್ಥರೇ ಇದ್ದಾರೆ. ಅದರಿಂದ ನಾವೆಲ್ಲರೂ ಇವತ್ತು ಈ ಸೌಹಾರ್ದ ಊಟ ಏನಿದೆಯಲ್ಲ, ಈ ಸೌಹಾರ್ದ ಊಟ ನಾವು ಹಿಂದೂಗಳು ಕೊಡ್ತೇವೆ. ಅದರಲ್ಲಿ ಎಲ್ಲರೂ ಒಟ್ಟು ಸೇರಿಸಿ ಅವ್ರು ಮಾಡ್ತಕ್ಕಂಥ ಈ ಪವಿತ್ರ ಹಬ್ಬಕ್ಕೆ ಉಪವಾಸಕ್ಕೆ ನಾವು ಕರೀತೇವೆ. ಪ್ರತಿ ವರ್ಷ ಮಾಡ್ತೇವೆ ನಾವು. ಅಂದರೆ ನಾವೆಲ್ಲರೂ ಅಣ್ಣ ತಮ್ಮಂದಿರಂಗೆ ಬಾಳಬೇಕು. ಸಹಬಾಳ್ವೆಯಿಂದ ಬಾಳಿದರೆ ಶಾಂತಿ ಈ ದೇಶದಲ್ಲಿ ನೆಲೆಸ್ತದೆ. ಈ ಹಿನ್ನೆಲೆಯಲ್ಲೇ ಪೈಗಂಬರವರು ಹೇಳಿದರು. ಅದೇ ಪೈಗಂಬರವರು ಉದ್ದೇಶ. ಅದಕ್ಕೆ ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಹೇಳಿದ. ಬಾಯಲ್ಲಿ ಹೇಳೋದಿಲ್ಲ, ಇದು ಆಚರಣೆಗೆ ತರಬೇಕು. ಅಲ್ಲ ತೇರೆ ನಾಮ್ ಸಬ್ಕು ಸನ್ಮತಿ ದೇ ಭಗವಾನ್ ಅನ್ನ ಸಂದೇಶ ಕೊಟ್ಟರಂತ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಎ ಟು ಝೆಡ್ ಚಾನಲ್ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಶಫಿ ಸಾಹೇಬರು ಕೂಡ ಇದ್ದಾರೆ. ಅವರು ಜಾತ್ಯತೀತ ಜನತಾದಳದ ಮುಖಂಡರು ಕೂಡ ಹೌದು. ಅವ್ರ ಬಾಯಲ್ಲಿ ಕೂಡ ಈಗ ಒಂದೆರಡು ಮಾತನ್ನ ರಂಜಾನ್ ಪ್ರಯುಕ್ತ ತಿಳ್ಕೊಳ್ಳೋಣ. ಶಫಿ ಸಾಹೇಬ್ರೆ, ಎ ಟು ಝೆಡ್ನ ವರ್ಷಾಚರಣೆ ಅಂಗವಾಗಿ ತಮಗೆ ರಂಜಾನ್ ದಿನದ ಶುಭಾಶಯ. ತುಂಬ ಧನ್ಯವಾದಗಳು. ತಮಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಮುಖ್ಯವಾಗಿ ಇವತ್ತು ನಮ್ಮ ಪಕ್ಷದಿಂದ ಸೌಹಾರ್ದ ರಂಜಾನ್ ಇಫ್ತಾರ್ ಕೂಟ ಆಚರಿಸ್ತಾ ಇದ್ದೇವೆ. ಇದರಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಇದು ಒಂದು ರೀತಿಯಲ್ಲಿ ಎಲ್ಲ ಜನಾಂಗದವರು ಸೇರಿ ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಹಿರಿಯರಾದ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಫಾರೂಕ್ ಸಾಹೇಬರು, ಜಫರುಲ್ಲಾ ಖಾನ್ ಸಾಹೇಬರು ಇವರ ಒಂದು ಸುಪರ್ದಿಯಲ್ಲಿ ಬಹಳಷ್ಟು ನಮ್ಮ ಪಾರ್ಟಿ ಜನರಾಗಲಿ, ಪಾರ್ಟಿ ಅಲ್ಲದವರಾಗಲಿ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಸೇರಿದ್ದಾರೆ. ಎಲ್ಲ ಬೆಂಗಳೂರಿನ ಜನ ಸೇರಿದ್ದಾರೆ. ಇದು ಆಚರಿಸ್ತಾ ಇದ್ದೇವೆ. ಇದು ಒಂದು ಸಂತಸದ ವಿಷಯ ಮತ್ತು ಸೌಹಾರ್ದತೆಯ ವಿಷಯ. ಯುವ ನಾಯಕ, ಯುವಕರ ಕಣ್ಮಣಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸುಪುತ್ರ ಅವರು ಇವತ್ತು ಸಾಮೂಹಿಕ ಇಫ್ತಾರ್ ಕೂಟದಲ್ಲಿ ಬಂದಿದ್ದಾರೆ. ಅವರಿಗೆ ಎ ಟು ಝೆಡ್ ಚಾನಲ್ ಪರವಾಗಿ ಮೊದಲನೇದಾಗಿ ರಂಜಾನ್ ದಿನದ ಶುಭಾಶಯ. ಅದೇ ರೀತಿಯಾಗಿ ಚಲನಚಿತ್ರ ನಟರು ಕೂಡ ಕನ್ನಡ ಅಭಿಮಾನಿ ಬಳಗದ ಸುಪುತ್ರ ಅಂದ್ರೇ ತಪ್ಪಾಗ್ಲಾರ್ದು. ಅವ್ರ ಬಾಯಿಂದಾನೆ ರಾಜ್ಯ ಜನತೆಗೆ ಏನು ಸಂದೇಶ ಕೊಡ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ನಾವೀಗ ಮುಂದಿನ ದಿನಗಳಲ್ಲಿ ಕುಮಾರಣ್ಣ ಅಂತ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆದರೆ ಖಂಡಿತವಾಗ್ಲೂ ಕರ್ನಾಟಕ ಜನತೆ ಒಳ್ಳೆಯದಾಗುತ್ತೆ, ರಾಜ್ಯ ಜನತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ. ಒಬ್ಬ ರೈತನ ಮಗ ಪ್ರಧಾನಿ ಆದರು. ಅವ್ರ ತಂದೆ ಅವರು ಸಾಮಾನ್ಯ ಕನ್ನಡಿಗನಾಗಿ ಬದುಕಿದ್ರು. ಒಬ್ಬ ರೈತನ ಮಗ ಕುಮಾರಸ್ವಾಮಿ ಕೂಡ ಸಾಮಾನ್ಯ ಕನ್ನಡಿಗನಾಗಿ ಬದುಕಿದ್ರು. ಅವರ ಮಗ ಕೂಡ ಚಲನಚಿತ್ರ ನಟನಾಗಿ ಕೂಡ ಸಾಮಾನ್ಯ ಕನ್ನಡಿಗನಾಗಿ ಇತ್ತು. ಇವತ್ತು ರಾಜ್ಯದ ಮುಂದೆ ನೀವು 18 ತಿಂಗಳ ಆಡಳಿತ ಮುಗಿದ ಮೇಲೆ ಮತ್ತೆ 2018ರಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀರಿ. ಚುನಾವಣೆ ಹತ್ತಿರ ಬರ್ತಾ ಇದೆ. ತಮ್ಮ ರಾಜಕೀಯ ತಂತ್ರಗಾರಿಕೆ ಏನು? ಪ್ರಬಲ ಸ್ಪರ್ಧಿಗಳು ನಿಮಗೆ ಗೊತ್ತಿದೆ. ಹಣಬಲ, ತೋಳ್ಬಲ, ಜಾತಿ ಬಲ ಮೇಲೆ ಚುನಾವಣೆಗಳು ನಡೀತಾ ಇದ್ದಾವೆ. ಅದರ ಮಧ್ಯದಲ್ಲಿ ತಮ್ಮ ರಣತಂತ್ರ ಏನು? ತಾವು ಚುನಾವಣೆಯಲ್ಲಿ ಭಾಗವಹಿಸ್ತೀರ ಪ್ರಚಾರದಲ್ಲಿ? ತಾವೇನಾದ್ರೂ ಚುನಾವಣೆ ಸ್ಪರ್ಧೆ ಮಾಡ್ತೀರಾ? ಯುವ ನಾಯಕರಿದ್ದೀರಿ.
ಖಂಡಿತ ಎಲ್ಲ ಚಿತ್ರರಂಗದಲ್ಲಿ ಒಂದು ನೆಲೆ ಕಾಣಿಕೊಂಡಿದ್ದೀವಿ. ಕನ್ನಡ ಜನತೆ ಆಶೀರ್ವಾದ ಮಾಡಿದ್ದಾರೆ ಮೊದಲನೇ ಮೂವಿಗೆ. ಸೊ ಇಲ್ಲೇ ಉಳಿಬೇಕು ಅಂತ ಆಸೆ ಪಟ್ಟಿದ್ದೀವಿ. ಬಟ್ ತಂದೆಯವ್ರಿಗೋಸ್ಕರ ಖಂಡಿತವಾಗ್ಲೂ ಓಡಾಡ್ತೀವಿ. ಅದೇ ರೀತಿ ಮತ್ತೊಬ್ಬ ಮುತ್ಸದಿ ನಾಯಕ ಫಾರೂಕ್ ಸಾಹೇಬರಿದ್ದಾರೆ. ಅವ್ರ ಬಾಯಿಂದ ರಂಜಾನ್ ಪವಿತ್ರ ಇದರಲ್ಲಿ ಈ ರಂಜಾನ್ನಲ್ಲಿ ಬಡತನ ಮತ್ತು ಶ್ರೀಮಂತಿಗೆ ಒಂದು ತಾರತಮ್ಯ ಇಲ್ಲದೆ ಬಹಳ ಒಂದು ಇದರಲ್ಲಿ ಇವತ್ತಿನ ಸಾರ್ವಜನಿಕ ಒಂದು ಸರ್ವಧರ್ಮ ಸೌಹಾರ್ದ ಕೂಟ ಮುಂದೆ ಕರ್ನಾಟಕ ಜನತೆ ಧಾರ್ಮಿಕ ಮತ್ತು ಸಹನೆ ಮತ್ತು ತಾಳ್ಮೆಯಿಂದ ಬಾರಲಿ ಅಂತೇಳಿ ನಾವು ಇದರಲ್ಲಿ ಆಶಿಸೋಣ. ಮುಕ್ತಾಯ ಆಗಕ್ಕೆ ಬರ್ತಾ ಇದೆ. ರಂಜಾನ್ ತಿಂಗಳು ಬಂದಿದೆ, ಸಂತೋಷ ಆಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ರಂಜಾನ್ ತಿಂಗಳು ಮುಕ್ತಾಯ ಆಗ್ತಾ ಇರೋ ಕಾರಣದಿಂದ ದುಃಖನೂ ಆಗ್ತಾಯಿದೆ. ಅದು ಒಂದು ಕಡೆ ಇರಲಿ. ಯಾಕಂತ ಹೇಳಿದ್ರೆ ನಾವು ಪುಣ್ಯ ಪಡ್ಕೊಳ್ಳೋಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ ಇಂಥ ಬರುವ ವರ್ಷ ನಮ್ಗೆ ಅವಕಾಶ ಸಿಗತ್ತೋ ಇಲ್ವೋ ಅನ್ನೋದು ಆ ಯೋಚನೆಯಲ್ಲೇ ನಮ್ಗೆ ದುಃಖ ಆಗುತ್ತೆ. ನಾನು ಹೇಳಬೇಕಂದ್ರೆ ಇದು ರಂಜಾನ್ ಹಬ್ಬ ಅಂದರೆ ಈ ತಿಂಗಳು ಬರೀ ಮುಸಲ್ಮಾನರಿಗೆ ಸೀಮಿತವಾಗಿಲ್ಲ. ಅಲ್ಲ ಅನ್ನೋರು ನಾನು ಬರೀ ಅಲ್ಲ ಮುಸಲ್ಮಾನರಿಗೆ ಸೀಮಿತವಾಗಿದ್ದೀನಿ ಅಂತ ಹೇಳಿಲ್ಲ. ನಮ್ಮ ಮೊಹಮ್ಮದ್ ಪ್ರವಾದಿಗಳು ಪೈಗಂಬರು ಸಹ ಬರೀ ಮುಸಲ್ಮಾನರಿಗೆ ನಾನು ಮೆಸೆಂಜರ್ ಆಗಿದ್ದೀನಿ, ಮುಸಲ್ಮಾನರಿಗೆ ಸೀಮಿತವಾಗಿದ್ದೀನಿ ಅಂತ ಅವರು ಬರೀ ಮುಸಲ್ಮಾನರಿಗೆ ಸೀಮಿತ ಆಗಿರಲಿಲ್ಲ. ಅವ್ರದ್ದು ಪೂರ್ತಿ ಪ್ರಪಂಚಕ್ಕೊಂದು ಮೆಸೇಜ್ ತಗೊಂಬಂಥ ಪ್ರವಾದಿಗಳು. ಅವ್ರು ಹೇಳ್ಕೊಟ್ಟಿರೋ ಮಾರ್ಗದಲ್ಲಿ ನಡೆಯುವಂಥ ಮುಸಲ್ಮಾನರಿಗೆ ದೇವರು ಎಲ್ಲರಿಗೂ ಸದ್ಬುದ್ಧಿ ಕೊಳ್ಳಿ, ಎಲ್ರಿಗೂ ಸುಖ ಸಂತೋಷ ಕೊಳ್ಳಿ, ನಮ್ಮ ದೇಶಕ್ಕೆ ಎಲ್ರಿಗೂ ಶಾಂತಿ ನೆಮ್ಮದಿ ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ದೇವರಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಧನ್ಯವಾದಗಳು, ನಮಸ್ಕಾರ. ಮತ್ತೊಬ್ಬ ಪ್ರಮುಖ ನಾಯಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರ ಅಂತ ಇಮ್ರಾನ್ ಪಾಷಾ ಅವರ ಆಗಮನ ಆಗಿದೆ. ಅವ್ರ ಬಾಯಿಂದ ರಾಜ್ಯ ಜನತೆಗೆ ಏನು ಸಂದೇಶ ಕೊಡ್ತಾರೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವ್ರಿಗೆ A to Z ಚಾನಲ್ ಪರವಾಗಿ ರಂಜಾನ್ ದಿನದ ಶುಭಾಶಯ. ಇಮ್ರಾನ್ ಸಾಹೇಬ್ರೆ, ರಾಜ್ಯ ಜನತೆಗೆ ಇಫ್ತಾರ್ ಕೂಟದಿಂದ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಏನು ಇವತ್ತಿಂದು ಈ ರಾಜ್ಯದ ಜನತೆಗೆ ನಮ್ಮ ಪಕ್ಷದ ವತಿಯಿಂದ ಸನ್ಮಾನ್ಯ ಶ್ರೀ HD ದೇವೇಗೌಡರು, ಕುಮಾರಣ್ಣ ಅವರು ಹಾಗೂ ನಮ್ಮ ಫಾರೂಕ್ ಅವರು, ಜಫರುಲ್ಲಾ ಖಾನ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಏನಿವತ್ತು ನಾವು ಉಪವಾಸ ಬ್ರೇಕ್ ಮಾಡಲಿಕ್ಕೆ ಇವತ್ತಿನ ದಿವಸ ಇಲ್ಲಿ ಬಂದಿದ್ದೀವಿ ಇಫ್ತಿಯಾರ್ ಕೂಟಕ್ಕೆ. ಸೊ ಇದು ಏನು ಫಸ್ಟ್ ಟೈಮ್ ಇಲ್ಲ. ನನ್ನ ಅನಿಸಿಕೆ, ನಾನು ಭಾಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ನಮ್ಮ ಜನತಾದಳ ಜಾತ್ಯತೀತ ನಮ್ಮ ಪಕ್ಷ ಫಸ್ಟು ಈ ಇಫ್ತಿಯಾರ್ ಕೂಟ ಅರೇಂಜ್ ಮಾಡಲಿಕ್ಕೆ. ಸೊ ದಿಸ್ ಇಸ್ ನಾಟ್ ನ್ಯೂ ಟು ಅಸ್. ಈ 2018ರಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಆಗಬೇಕಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಸೊ ಕಾದು ನೋಡಬೇಕಾಗ್ತದೆ ಯಾವ ರೀತಿ ಫಲಿತಾಂಶ ಬರುತ್ತೆ ಅಂತ ತಮಗೆ ಗೊತ್ತಾಗತ್ತೆ. 100% ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಇದೆಲ್ಲ ನಮ್ಮದೆಲ್ಲ ಆಸೆ ಇದೆ. ಮನೆ ಮನೆಗೆ ಕುಮಾರಣ್ಣ ಅಣ್ಣ ಅಂತೇಳಿ ಒಂದು ಸಂದೇಶವನ್ನು ಸಾರ್ತಾ ಇದ್ದೀರಿ. ಮುಂದಿನ ಚುನಾವಣೆ ಹತ್ತಿರದಲ್ಲಿ ಬರ್ತಾ ಇದೆ. ತಾವು ಅಲ್ಪಸಂಖ್ಯಾತರಿಗೆ ಜಾತ್ಯತೀತ ಜನತಾದಳದಲ್ಲಿ ನಮಗೆಲ್ಲೋ ಒಂದು ಕಡೆ ಕೊರತೆ ಅನ್ನಿಸ್ತಾ ಇದೆ ಅಂತೇಳಿ ಸಂದೇಶ ಸಾರ್ತಾ ಇದ್ದಾರೆ ಜನ, ತಿಳಿದು ಬರ್ತಾ ಇದೆ. ತಾವು ಅದ್ರ ಪರವಾಗಿ, ಪಕ್ಷದ ಪರವಾಗಿ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಇಲ್ಲ, ಮನೆ ಮನೆಗೆ ಕುಮಾರಣ್ಣ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡು 28 ದಿನ ಹೊಟ್ಟಿದ್ದೀವಿ. ಈಗಾಗಲೇ ಸುಮಾರು ದಿನ ಆಗಿದೆ, ಇನ್ನೂ ಒಂದು ವಾರ ಏನೋ ಬಾಕಿ ಇದೆ. ಆ ಥರ ಏನೂ ಕೊರತೆ ಇಲ್ಲ. ನಾವು ನೋಡ್ದಂಗೆ ಎಲ್ಲ ಒಳ್ಳೆ ರೀತಿಯಿಂದ ನಡೀತಾ ಇದೆ. ಇನ್ನೂ ಸಾಕಷ್ಟು ಟೈಮ್ ಇದ್ದಾವೆ ಎಲೆಕ್ಷನ್ಗೆ. ಸೊ ವಿ ವಿಲ್ ವೇಟ್. ನಾವು ಹೇಳಿದ ತಕ್ಷಣ ಎಲ್ಲ ಏನೂ ಆಗೋದಿಲ್ಲ. ಸೊ ನಾವೆಲ್ಲ ಆದಷ್ಟು ಗ್ರೌಂಡ್ ರಿಯಾಲಿಟಿಯಲ್ಲಿ ನಾವು ಪ್ರಯತ್ನ ಎಲ್ಲ ಮಾಡ್ತಾಯಿದ್ದೀವಿ. ಸೊ ನಮಗೆ ಈ ಸತಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೋದು ಖಚಿತ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾವುದೇ ಗೊಂದಲಗಳು ಇಲ್ಲ, ಯಾವುದು ಕೊರತೆಯೂ ಇಲ್ಲ. ನಾವೆಲ್ಲ ಕಾರ್ಯಕರ್ತರು, ನಮ್ಮ ನಾಯಕರುಗಳು, ನಮ್ಮ ಲೀಡರ್ಗಳು ಎಲ್ಲರ ಜೊತೆಗೆ ನಾವು ಪಕ್ಷಕ್ಕೆ ಸಿದ್ಧ ಅಂತ ಇದ್ದೀವಿ. ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮಾಜಿ ಪ್ರಧಾನಿ ದೇವೇಗೌಡರು, ಮಣ್ಣಿನ ಮಗ, ಒಬ್ಬ ಮಣ್ಣಿನ ಮಗ ಈ ದೇಶಕ್ಕೆ ಪ್ರಧಾನಮಂತ್ರಿ ಆದ್ರಲ್ಲ, ಅದಕ್ಕಿಂತ ಪುಣ್ಯವಂತರು ಕರ್ನಾಟಕದಲ್ಲಿ ಇನ್ನೊಂದಿಲ್ಲ. ಇಮ್ರಾನ್ ಭಾಯ್ ಅವರು A to Z ಚಾನಲ್ ಪರವಾಗಿ ನಮ್ಮ ಪಕ್ಷ ದಕ್ಷತೆಯಿಂದ ಇದೆ, ನಾವೆಲ್ಲ ಒಗ್ಗಟ್ಟಾಗೇ ಇದ್ದೀವಿ. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣನೇ ಆಗ್ತಾರೆ. ನಮ್ಮ ಪಕ್ಷ ಪ್ರಬಲ ಸ್ಪರ್ಧೆಯನ್ನು ಒಡ್ಡುತ್ತೆ, ಅಧಿಕಾರಕ್ಕೆ ಬರುತ್ತೆ. ನಾವೆಲ್ಲ ಒಂದಾಗೇ ಇರ್ತೀವಿ, ಎಲ್ಲ ಷಡ್ಯಂತ್ರಗಳನ್ನು ಮಣಿಸ್ತೀವಿ ಅಂತೇಳಿ ಸಂದೇಶ ಕೊಟ್ಟಂತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಇಮ್ರಾನ್ ಪಾಷಾ ಅವರಿಗೆ A to Z ಚಾನಲ್ ಪರವಾಗಿ ರಂಜಾನ್ ಹಬ್ಬದ ಶುಭಾಶಯ ಹೇಳ್ತಾ ಇದ್ದೀನಿ. ಪ್ರಮುಖ ನಾಯಕರಲ್ಲಿ ಒಬ್ಬರು ಅನಿಸ್ಕೊಂಡಿರುವಂಥ ಮಂಜುನಾಥ್ ಗೌಡರು ಇದ್ದಾರೆ. ಅವರಿಗೆ A to Z ಚಾನಲ್ ಪರವಾಗಿ ಮೊದಲನೇದಾಗಿ ರಂಜಾನ್ ದಿನದ ಶುಭಾಶಯ ಹೇಳ್ತಾ ಇದ್ದೀನಿ. ಅದೇ ರೀತಿ ರಾಜ್ಯ ಜನತೆಗೆ ಮಂಜುನಾಥ್ ಗೌಡರು ಏನು ಸಂದೇಶ ಕೊಡ್ತಾರೆ ಅಂತೇಳಿ ಅವರಿಂದನೇ ತಿಳ್ಕೊಳ್ಳೋಣ. ರೋಹಿತ್.
ಸರ್, ಇವತ್ತು ನಮ್ಮ ಜಾತ್ಯತೀತ ಜನತಾದಳದು ಇವತ್ತು ನಾವು ಎಲ್ಲ ಕಡೆಯೂ ಫುಲ್ಲು ಕುಮಾರಣ್ಣವರು ಅವಿರತವಾಗಿ ಸುತ್ತಿ ನಮ್ಮ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇವಾಗ ಮನೆ ಮನೆಗೆ ಕುಮಾರಣ್ಣ ಅಂತ ಒಂದು ಪ್ರೋಗ್ರಾಮು ಮಾಡ್ತಾ ಇದ್ದಾರೆ. ಇವಾಗ ಮಾಡಿ ಮನೆ ಮನೆಗೆ ಹೋಗಿ ನಾವು ಈ ಸತಿ ನಮ್ಮ ಜಾತ್ಯ ಜನತಾದಳ ಬರೋದು 100% ನಾವು ಕನ್ಫರ್ಮ್. ಅದು ಯಾರು ಏನು ಮಾಡಿದ್ರೇನೋ ಕುಮಾರಣ್ಣ ಗೌರ್ಮೆಂಟ್ ನೆಕ್ಸ್ಟ್ ನಾವು ಕುಮಾರಣ್ಣ ಗೌರ್ಮೆಂಟೇ ಕುತ್ಕೊಳ್ಳೋದು ಅಂತ ನಾವು ಒಂದೇ ಇದರಲ್ಲಿ ಹೇಳ್ತೀವಿ. ಮಂಜುನಾಥ್ ಗೌಡ್ರಿಗೆ A to Z ಚಾನಲ್ ಪರವಾಗಿ ಧನ್ಯವಾದ. ಮತ್ತೊಬ್ಬ ನಾಯಕಿ ಜಾತ್ಯತೀತ ಜನತಾದಳದ ಮಹಿಳಾ ಮುಖಂಡರಾದಂಥ ಮಂಜುಳಾ ಗೌಡ ಅವರಿದ್ದಾರೆ. ಅವ್ರ ಬಾಯಿಂದಾನೆ ರಾಜ್ಯ ಜನತೆಗೆ ಏನು ಹೇಳ್ತಾರೆ A to Z ಚಾನಲ್ ಪರವಾಗಿ ಮೊದಲನೇದಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನಾವೆಲ್ಲ ತುಂಬಾ ಕಷ್ಟ ಬೀಳ್ತಾ ಇದ್ದೀವಿ. ಕುಮಾರಣ್ಣ ಮೇಲ್ ಬರಲೇಬೇಕು ಅಂತ ಯಾವುದೇ ಕಾರಣಕ್ಕೂ ಏನೇ ಆಗಲಿ ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಷ್ಟ ಬೀಳೋಣ. ಕಷ್ಟ ಬಿದ್ದುಬಿಟ್ಟು ಕುಮಾರಣ್ಣ ನಮ್ಮ ಮೇಲ್ ಬರಲೇಬೇಕು ಅಂತ ಇದು ಮಾಡೋಣ. ತುಂಬ ಥ್ಯಾಂಕ್ಸ್. ಒಳ್ಳೆಯದಾಗಲಿ. ಪ್ರಥಮವಾಗಿ ಹೇಳ್ಬೇಕಂದ್ರೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ನಿವೃತ್ತ ಅಧಿಕಾರಿ GA ಬಾವ ಅವರು ಇಫ್ತಾರಿ ಕೂಟಕ್ಕೆ ಬಂದಿದ್ದಾರೆ. ಅವರಿಗೆ A to Z ಚಾನಲ್ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಇಫ್ತಾರ್ ಕೂಟಕ್ಕೆ ಬಂದಿರುವಂಥ ಅವರು ಈ ರಾಜ್ಯ ಜನತೆಗೆ ಏನು ಸಂದೇಶ ಕೊಡ್ತಾರೆ ಅಂತೇಳಿ ಅವರಿಂದ ತಿಳ್ಕೊಳ್ಳೋಣ. ರೋಹಿತ್ ಬಾಬಾ ಸಾಹೇಬ್ರೆ, A to Z ಚಾನಲ್ ಪರವಾಗಿ ನಿಮಗೆ ರಂಜಾನ್ ದಿನದ ಶುಭಾಶಯ. ನಿಮಗೆಲ್ಲರಿಗೂ ಇವತ್ತು ನಮ್ಮ ರಾಜ್ಯದ ಎಲ್ಲ ಜನರಿಗೂ ಕೂಡ ರಂಜಾನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಕುಮಾರಸ್ವಾಮಿ ಅವರು ಮಾನ್ಯ ದೇವೇಗೌಡರು ಈ ಒಂದು ಇಫ್ತಾರ್ ಕೂಟಕ್ಕೆ ಆಹ್ವಾನ ಕೊಟ್ಟಿದ್ದರು. ಅವ್ರ ಮೇಲೆ ಭಾಳ ಪ್ರೀತಿಯಿಂದ ನಾನು ಈ ಇಫ್ತಾರ್ ಕೂಟಕ್ಕೆ ಬಂದಿದ್ದೇನೆ. ಯಾಕಂತಂದರೆ ನಮ್ಮ ದೇವೇಗೌಡ ಸಾಹೇಬರು ಒಂದು ಭಾಳ ಉತ್ತಮ ಮನೋಭಾವಂತ ಇರುವಂಥ ಒಂದು ವ್ಯಕ್ತಿ ಅವರು. ಅಂಥ ಒಳ್ಳೆ ಭಾವನೆ ಇದ್ದ ಕಾರಣ ಅವರಿಗೆ ಅವರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಿದರು. ಅಷ್ಟೇ ಅಲ್ಲದೆ ಯಾರೊಬ್ಬ ಮಾಜಿ ಮುಖ್ಯಮಂತ್ರಿ ಕೂಡ ಹೇಳಿದರು, ಮಾಜಿ ಮಂತ್ರಿ ಆಗಿದ್ದವರು ಹೇಳಿದರು ಏನಂತಂದರೆ ದೇವೇಗೌಡರ ಪಾರ್ಟಿ ಅಂತ ಜನತಾದಳ ಅಂತಂದರೆ ಇದು ಭಾಳಷ್ಟು ಮುಖಂಡರನ್ನು ಸೃಷ್ಟಿಸುವ ಒಂದು ಕಾರ್ಖಾನೆ ಅಂತ ಹೇಳ್ಕೊಂಡು ಅದನ್ನು ಕೂಡ ನಾನು ಒಪ್ತೇನೆ. ಮಾನ್ಯ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು. ಇವತ್ತು ರಾಜಕೀಯದಲ್ಲಿ ಭಾಳಷ್ಟು ಜನರು ಎಲ್ಲ ಧರ್ಮದ ಎಲ್ಲ ಜಾತಿಯಲ್ಲಿ ಕೂಡ ಭಾಳಷ್ಟು ಮುಖಂಡರನ್ನು ಇವತ್ತು ಅವರು ಸೃಷ್ಟಿಸಿದ್ದಾರೆ. ಅವರಿಗೆ ಬೇರೆ ಬೇರೆ ಪಾರ್ಟಿಗೆ ಹೋಗಿರ್ಬೋದು. ಇವತ್ತು ಕಾಂಗ್ರೆಸ್ಸಲ್ಲೂ ಭಾಳ ಜನ ಇದ್ದಾರೆ. ಅದರಲ್ಲೂ ನಾವು ಒಂದು ಹೇಳ್ಬೇಕಂತಂದರೆ ಮಾನ್ಯ ದೇವೇಗೌಡ ಸಾಹೇಬ್ ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ಬಹಳಷ್ಟು ಜನರನ್ನು ಬೆಳೆಸಿದ್ದಾರೆ. ಎಕ್ಸಾಂಪಲ್ ಇವತ್ತು ನಾವು ಅವರ ಎಕ್ಸಾಂಪಲ್ ಹೇಳ್ಬೇಕಂತಂದರೆ ಮಾನ್ಯ CM ಇಬ್ರಾಹಿಂ ಅವರು ದೇಶದಲ್ಲೇ ನಂಬರ್ 2 ಆಗಿ ಬೆಳೆದಿದ್ದರು. ರೋಷನ್ ಬೇಗ್ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು. ಅದೇ ಥರ BA ಮೊಯ್ದೀನ್ ರಾವ್ ಅವರು ಆರೋಗ್ಯ ಮಂತ್ರಿ ಆಗಿದ್ದರು. ಇಕ್ಬಾಲ್ ಅನ್ಸಾರಿ ಅವರು ಕೂಡ ಮಂತ್ರಿ ಆಗಿದ್ದರು. ಮತ್ತು ಕೆಲವರನ್ನ ಯಾವುದೇ ಒಂದು ಸಂವಿಧಾನ ಗೊತ್ತಿಲ್ಲದವರನ್ನು ಕೂಡ ಸಂವಿಧಾನಾತ್ಮಕ ಹುದ್ದೆಗೆ ಕೊಟ್ಟಿದ್ದರು. ನನ್ನ ಜಮೀರ್ ಅಹಮದ್ ಕೂಡ ಅವರನ್ನು ಕೂಡ ಅವರು ಇವತ್ತು ಒಂದು ಮಂತ್ರಿಯಾಗಿ ಅವರನ್ನು ಮಾಡಿದರು. ಅಷ್ಟೇ ಅಲ್ಲ, ಅವ್ರು ಮಾಡಿದವರು ಕೂಡ ಎಷ್ಟೋ ಜನರಿಗೆ ಅವರಿಗೆ ದ್ರೋಹ ಮಾಡಿದರು, ದೋಖ ಮಾಡಿದರು. ಆದರೂ ಕೂಡ ಅವರು ಇವತ್ತು ಒಂದು ಮುಸ್ಲಿಂ ಸಮುದಾಯವನ್ನು ಪ್ರೀತಿಸ್ತಾರೆ. ಆದ ಕಾರಣ ಅವ್ರ ಮೇಲೆ ಭಾಳ ಪ್ರೀತಿ. ಆ ಪ್ರೀತಿಯಿಂದ ನಾನು ಇಲ್ಲಿ ಬಂದಿದ್ದೇನೆ. ಸರ್, ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಅನ್ವರ್ ಶರೀಫ್. ಓಕೆ, ಈ ಇಫ್ತಾರಿ ಕೂಟದ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್. ಇಫ್ತಾರ್ ಕೂಟ ನಮ್ಮ JDSಯಿಂದ ಪ್ರತಿ ವರ್ಷ ದೇವೇಗೌಡ ಕಾಲದಲ್ಲಿ ಇರೋ ಟೈಮಲ್ಲಿ ಚೀಫ್ ಮಿನಿಸ್ಟರ್ ಆಗೋ ಟೈಮಲ್ಲಿ ನಾವು ವಿಧಾನಸೌಧದಲ್ಲಿ ಮಾಡ್ತಾಯಿದ್ವಿ. ಈಗ ಜನಸಂಖ್ಯೆ ಜಾಸ್ತಿ ಆಗೋ ಕಾರಣದಿಂದ ಈಗ ನಾವೊಂದು ಹಾಲ್ ತೊಗೊಂಡು ಪ್ರತಿ ವರ್ಷ ಎಲ್ಲ ಮುಸ್ಲಿಂ ಬಾಂಧವರಿಗೂ ಇಫ್ತಾರಿ ಕೂಟವನ್ನು ನಾವು ಮಾಡಿ ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಕೊಡ್ತೀವಿ ನಾವು. ಇದರಲ್ಲಿ ಬ್ರದರ್ಹುಡ್ ಮತ್ತು ನಮ್ಮ ಮುಸ್ಲಿಂ ಬಾಂಧವರ ಬಗ್ಗೆ ಈ ಪ್ರತಿ ಮಂತಲ್ಲಿ ಬರೋದು ಅವರೆಲ್ಲ ಬ್ಲೆಸ್ಸಿಂಗ್ ಮತ್ತು ಅವ್ರ ಕೋಆಪ್ರೇಷನ್ ಮತ್ತು ಎಲ್ಲ ಮುಸ್ಲಿಂ ಹಿಂದೂಸ್ ಎಲ್ಲ ನಾವು ಸೇರಿ ಇದು ಇಫ್ತಾರ್ ಕಂಡಕ್ಟ್ ಮಾಡ್ತೀವಿ. ಓಕೆ, ತುಂಬ ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ನಿಮಗೆ A to Z ಕಡೆಯಿಂದನೂ ಶುಭ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು. ತುಂಬ ಧನ್ಯವಾದ ಸರ್.